ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಮ ಪ್ಲ್ಯಾನ್ ಏನಂದರೆ, ಇವತ್ತು ನಾವು ವೆಸ್ಟ್ ಸೈಡ್ ರೋಡ್ ಐತಿ. ನಾವು 40-60 ಸೈಟ್ ಒಳಗೆ 4 ಬೆಡ್ರೂಮ್ ಮನಿನ ನಾವು ಇವತ್ತು ಪ್ಲ್ಯಾನ್ ಮಾಡಿರ್ತೀವಿ. ಸೊ 4 ಬೆಡ್ರೂಮ್ ಅಂದ ತಕ್ಷಣ ರೂಮು ಸಣ್ಣ ಅದಾವ ಅಂತಂದು ನಾವು ಇಮ್ಯಾಜಿನ್ ಮಾಡ್ಕೋದು ಬೇಡ. ಸೊ ರೂಮ್ಸು ಕೂಡ ಎಲ್ಲವೂ ನಮ್ಮದು ಭಾಳ ದೊಡ್ಡ ದೊಡ್ಡ ರೂಮ್ಸ್ ನಾವು ಪ್ರೊವೈಡ್ ಮಾಡಿರ್ತೀವಿ. ಯಾವ ರೀತಿ ಪ್ರೊವೈಡ್ ಮಾಡಿರ್ತೀವಿ, ಯಾವ ಸೈಜಿನ ಪ್ರೊವೈಡ್ ಮಾಡಿರ್ತೀವಿ ಅನ್ನೋದು ನೋಡ್ಕೊಂಬರೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಪ್ಲ್ಯಾನ್. ವೆಲ್ಕಮ್ ಟು ದ ಪ್ಲ್ಯಾನ್. ಇವತ್ತು ಪ್ಲ್ಯಾನ್ ನೋಡ್ಬೋದು ನಾವು. ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಐತಿ ಪ್ಲ್ಯಾನ್. ಯಾಕಂದ್ರೆ ವೆಸ್ಟ್ ಸೈಡ್ ನಮ್ಮದು ರೋಡ್ ಐತಿ. ನಾವು 40-60 ಸೈಜ್ ಒಳಗೆ 4 ಬೆಡ್ರೂಮನ್ನು ನಾವು ಗ್ರೌಂಡ್ ಫ್ಲೋರ್ ಒಳಗೆ ಪ್ಲ್ಯಾನ್ ಮಾಡಿರ್ತೀವಿ. ಸೊ ಯಾವ ರೀತಿ ಪ್ಲ್ಯಾನ್ ಮಾಡಿರ್ತೀವಿ, ಯಾವ ಸೈಜಿನ ಬೆಡ್ರೂಮ್ ನಾವು ಪ್ರೊವೈಡ್ ಮಾಡಿರ್ತೀವಿ ಅನ್ನೋದು 1 by 1 ಕಂಪ್ಲೀಟಾಗಿ ನಾವು ನೋಡ್ಕೊಂತ ಹೋಗೋಣ. ಸೊ ದಿಸ್ ಈಸ್ ಅವರ್ ಪ್ಲ್ಯಾನ್. ಇಲ್ಲಿ ನೋಡ್ಬೋದು ನೀವು, ಇದು ನಮ್ದು ಗ್ರೌಂಡ್ ಫ್ಲೋರ್ ಪ್ಲ್ಯಾನ್ ಆಗಿರ್ತೈತಿ. ಸೊ ಇದನ್ನು ನಾನೀಗ ಜೂಮ್ ಇನ್ ಮಾಡತ್ತೀನಿ. 1 by 1 ನಾನು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನೋಡ್ಬೋದು ನೀವು, ಇಲ್ಲೇ ನಾನು ಡೈರೆಕ್ಷನ್ ತೋರಿಸೀನಿ. ನಮ್ದು ಈ ಸೈಡ್ ವೆಸ್ಟ್ ಆಗಿರುತ್ತೆ, ಈ ಸೈಡ್ ಈಸ್ಟ್. ಅದೇ ರೀತಿ ನಮ್ದು ಈ ಕಡೆ ಲೆಫ್ಟ್ ಸೈಡಿಗೆ ನಾರ್ತ್ ಇರುತ್ತೆ, ರೈಟ್ ಸೈಡಿಗೆ ನಮ್ದು ಸೌತ್ ಡೈರೆಕ್ಷನ್ ಇರ್ತೈತಿ. ಸೊ ನಮ್ದು ಈಗ ಮನಿ ಕಂಪ್ಲೀಟಾಗಿ ನಮ್ದು ನೋಡ್ಬೋದು. ಇದಕ್ಕೆ ವೆಸ್ಟ್ ಸೈಡ್ ಅಂದ್ರೆ ಪಶ್ಚಿಮ ದಿಕ್ಕಿಗೆ ರೋಡ್ ಐತಿ. ನಾವು ಯಾವ ರೀತಿ ಪ್ಲ್ಯಾನ್ ಮಾಡಿವಿ ಅನ್ನೋದು ಕಂಪ್ಲೀಟಾಗಿ ನೋಡೋಣ. ಸೊ ನಾನು ಝೂಮ್ ಇನ್ ಮಾಡತ್ತೀನಿ. ನೀವು ನೋಡ್ಬೋದು, ಇಲ್ಲೇ ರೋಡಿಂದ ಒಳಗಡೆ ಬರೋಕೆ ಇಲ್ಲೊಂದು ಮೇನ್ ಗೇಟ್ ನಾವು ಪ್ರೊವೈಡ್ ಮಾಡಿರ್ತೀವಿ. ಮೇನ್ ಗೇಟಿಂದ ಒಳಗಡೆ ಬಂದ್ರೆ ನಮ್ಗೆ ಸಾಕಷ್ಟು ವಿಶಾಲವಾದಂಥ ಒಂದು ಕಾರ್ ಪಾರ್ಕಿಂಗ್ ನಮ್ಗೆ ಇಲ್ಲಿ ಸಿಗ್ತೈತಿ. ನೀವು ಇಲ್ಲಿ ನೋಡ್ಬೋದು, ಈ ಎಂಡಿಂದ ಈ ಎಂಡ್ ತನಕ ನಮ್ಗೆ ಕಂಪ್ಲೀಟಾಗಿ ಕಾರ್ ಪಾರ್ಕಿಂಗ್ ಸಿಗ್ತೈತಿ. ಅಂದರೆ ಟೋಟಲ್ ನಮ್ದು ಉದ್ದ ಎಷ್ಟೈತಿ ಅಂದ್ರೆ 60 ಫೀಟ್ ಇರ್ತೈತಿ. ಸೊ 60 ಫೀಟ್ ಒಳಗೆ ನಾವು ಕಂಪೌಂಡಿದ್ದ ಜಾಗನ ಲೆಸ್ ಮಾಡಿದ್ರೆ ಈ ಕಡೆ 6 ಇಂಚ್ ಕಂಪೌಂಡ್, ಅಗೇನ್ ಈ ಕಡೆ 6 ಇಂಚ್ ಕಂಪೌಂಡ್ ನಾವು ತೆಗೆದ್ರು ನಮ್ಗೆ ಆಲ್ಮೋಸ್ಟ್ 59 ಫೀಟ್ ನಮ್ಗೆ ಉಳಿತೈತಿ ಒಳಗಿಂದೊಳಗೆ. ಸೊ ನಾವು ಕಾರ್ ನಮ್ದು ಆಲ್ಮೋಸ್ಟ್ ಒಂದು 3 to 4 ಕಾರ್ಸ್ ಆರಾಮ್ ನಿಲ್ತವು. 3 ಕಾರ್ ಅಂತೂ ನಮ್ದು ನಿಲ್ತಾವ ಇಲ್ಲೇ. ಸೊ ನಮ್ದು ಅಗಲಕ್ಕೆ ಎಷ್ಟು ಜಾಗ ಬಿಟ್ಟೇವಿ ಅಂದ್ರೆ 10 ಫೀಟ್ ಬಿಟ್ಟೇವಿ. ನಾವು ಯೂಶಲಿ 15 ಫೀಟಿಗೆ ಒಂದು ಕಾರ್ ಅಂತ ಹಿಡಿದ್ರು 3 ಕಾರ್ ನಿಂತರು 45 ಫೀಟ್ ಆಯ್ತು ನಮ್ದು. ಇನ್ನೂ 15 ಫೀಟ್ ನಮ್ಗೆ ಇಲ್ಲೇ ಜಾಗ ಉಳಿದಿರ್ತೈತಿ. ಸೊ ಇದೊಂದು ಕಂಪ್ಲೀಟಾಗಿ ದೊಡ್ಡದು ಆಗಿರೋಂಥ ಪಾರ್ಕಿಂಗ್ ನಮ್ಗೆ ಇಲ್ಲಿ ಸಿಗ್ತೈತಿ. 10 ಫೀಟ್ ಅಗಲ ಬಿಟ್ಟಿರ್ತೀವಿ ನಾವು. ಯೂಶಲಿ ಕಾರ್ ನಮ್ಗೆ 5.5 ಫೀಟ್ 6.5 ಫೀಟ್ ಇರ್ತಾವೆ ಅಗಲಕ್ಕೆ. ಸೊ ನಮ್ದು ಇಲ್ಲೇ 10 ಫೀಟ್ ಐತಿ. ನಾವು ಆರಾಮಾಗಿ ಇಲ್ಲೇ ನಮ್ಗೆ ಮತ್ತೊಂದು ಎಕ್ಸ್ಟ್ರಾ 4 to 5 ಫೀಟ್ ನಮ್ಗೆ ಇಲ್ಲಿ ಅಡ್ಡಾಡಕ್ಕೆ ಜಾಗ ಸಿಗ್ತೈತಿ. ಸೊ ನೀವು ನೋಡಬಹುದು, ಇದನ್ನ ಯಾಕೆ ನಾವು ಇಷ್ಟು ಜಾಗ ಕಾರ್ ಪಾರ್ಕಿಂಗ್ ಪ್ರೊವೈಡ್ ಮಾಡೀವಂದ್ರೆ, ಇದು ನಾವು ಜಾಯಿಂಟ್ ಫ್ಯಾಮಿಲಿಗೆ ಅಂತ ಹೇಳಿ ಪ್ಲ್ಯಾನ್ ಮಾಡಿರ್ತೀವಿ. ಸೊ ಒಂದು ಮನೆಯೊಳಗೆ ಇಲ್ಲಿ 4 ಬೆಡ್ರೂಮ್ ಕೊಟ್ಟೇವಂದ್ರೆ ಅವಾಗ ನಾವು ತಿಳ್ಕೊಬೇಕು, ಇಲ್ಲೇ ಮನೆಯೊಳಗೆ ಭಾಳಷ್ಟು ಜನ ನಾವು ಇರ್ತೀವಿ ಅಂತಂದು ನಾವು ಇಲ್ಲಿ ಇದನ್ನು ಪ್ಲ್ಯಾನ್ ಮಾಡಿರ್ತೀವಿ. ಸೊ ಈ ಜಾಯಿಂಟ್ ಫ್ಯಾಮಿಲಿ ಅಂದರೆ ಕೂಡಿರೋಂಥ ಕುಟುಂಬದವರಿಗೆ ಒಂದು ಪ್ಲ್ಯಾನ್ ಆಗಿರುತ್ತೆ ಇದೆ. ಸೊ ಇಲ್ಲಿ ನಾವು ಕಂಪ್ಲೀಟಾಗಿ ನೋಡೋದಾದರೆ, ನೆಕ್ಸ್ಟ್ ಇಲ್ಲೇ ನಾರ್ತ್ ಈಸ್ಟ್ ಕಾರ್ನರ್ ಒಳಗೆ ನಾವು ಮೇನ್ ಡೋರ್ ಪ್ರೊವೈಡ್ ಮಾಡಿರ್ತೀವಿ. ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ನಮ್ದು ಈಶಾನ್ಯ ದಿಕ್ಕಾಗಿರ್ತೈತಿ. ಮೇನ್ ಡೋರಿಂದ ನಾವು ಒಳಗಡೆ ಬಂದರೆ ನಮ್ಗೆ ಇಲ್ಲೊಂದು ಸ್ಪೇಸಿಯಸ್ ಆದಂಥ ಲಿವಿಂಗ್ ರೂಮ್ ಇಲ್ಲೇ ನಾವು ನೋಡ್ಬೋದು. ಅದ್ರ ಸೈಜ್ ನಮ್ದು 14 ಫೀಟ್ ಅಗಲ ಐತಿ, 18 ಫೀಟ್ ಇಲ್ಲೇ ನಮ್ಗೆ ಉದ್ದಕ್ಕೆ ಸಿಗುತ್ತೆ. ನೆಕ್ಸ್ಟ್ ನಾನು ಸ್ವಲ್ಪ ಇಲ್ಲೇ ಝೂಮ್ ಇನ್ ಮಾಡತ್ತೀನಿ. ಇಲ್ಲೇ ನೀವು ನೋಡ್ಬೋದು, ಅದೇ ರೀತಿ ಇಲ್ಲೊಂದು ಪೂಜಾ ರೂಮ್ ಕೂಡ ನಾವು ಪ್ರೊವೈಡ್ ಮಾಡಿರ್ತೀವಿ. ಪೂಜಾ ರೂಮ್ ಸೈಜ್ ನಮ್ಗೆ ಅಗಲಕ್ಕೆ 3 ಫೀಟ್ ಐತಿ, ಉದ್ದಕ್ಕೆ 5.5 ಫೀಟ್ ಐತಿ. ನೆಕ್ಸ್ಟ್ ನಾವಿಲ್ಲೇ ಲಿವಿಂಗ್ ರೂಮಿಂದ ಈ ಕಡೆ ಸೌತ್ ಈಸ್ಟ್ ಕಾರ್ನರ್ ಅಂದ್ರೆ ನಮ್ದು ಆಗ್ನೇಯ ದಿಕ್ಕೊಳಗೆ ಕಿಚನನ್ನು ಪ್ರೊವೈಡ್ ಮಾಡಿರ್ತೀವಿ. ಕಿಚನ್ ಕೂಡ ಬಹಳಷ್ಟು ಸ್ಪೇಸಿಯಸ್ ಆಗಿರುತ್ತೆ. ಇದ್ರೊಳಗೆ ನಾವು ಡೈನಿಂಗ್ ಕೂಡ ಇನ್ಕ್ಲೂಡ್ ಮಾಡಿರ್ತೀವಿ. ಸೊ ಕಿಚನ್ ಮತ್ತು ಡೈನಿಂಗ್ ಇದು ಎರಡು ಸೈಜ್ ಎಷ್ಟೈತಪ್ಪ ಅಂತಂದ್ರೆ 11 ಫೀಟ್ ನಮ್ಗೆ ಅಗಲಕ್ಕೆ ಸಿಗುತ್ತೆ, 18 ಫೀಟ್ ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗ್ತೈತಿ ನೋಡ್ಬೋದು. ಅಗೇನ್ ನಾವು ಇಲ್ಲೊಂದು ಬ್ಯಾಕ್ ಡೋರ್, ಕಿಚನ್ಗೆ ಇಲ್ಲೊಂದು ಡೋರ್ ಪ್ರೊವೈಡ್ ಮಾಡಿರ್ತೀವಿ. ಅಲ್ಲಿ ಡೋರಿಂದ ಹೊರಗಡೆ ಹೋದ್ರೆ ನಮಗೊಂದು ಇಲ್ಲಿ ಯುಟಿಲಿಟಿ ಸಿಗುತ್ತೆ. ಯುಟಿಲಿಟಿ ಸೈಜ್ ನೋಡೋದಾದ್ರೆ ನಾವು 11 ಫೀಟ್ 9 ಇಂಚ್ ನಮ್ಗೆ ಇಲ್ಲೇ ಅಗಲ ಸಿಗುತ್ತೆ, 4 ಫೀಟ್ ನಮ್ಗೆ ಇಲ್ಲೇ ಉದ್ದ ಸಿಗುತ್ತೆ. ಇದು ಕೂಡ ಸಾಕಷ್ಟು ಸ್ಪೇಸಿಯಸ್ ಆದಂಥ ಯುಟಿಲಿಟಿ ಆಗಿರುತ್ತೆ. ಇಲ್ಲಿ ನಿಮ್ಗೆ ಬೇಕಂದ್ರೆ ವಾಷಿಂಗ್ ಮಿಷಿನ್ ಕೂಡ ನಾವು ಪ್ಲೇಸ್ ಮಾಡ್ಕೋಬಹುದೇ, ಅದಕ್ಕೂ ಸಾಕಷ್ಟು ಇಲ್ಲಿ ಜಾಗ ಕೂಡ ಇರ್ತೈತಿ. ನೆಕ್ಸ್ಟ್ ನಾವಿಲ್ಲಿ ಲಿವಿಂಗ್ ರೂಮಿಂದ ಬರೋದಾದ್ರೆ ಫಸ್ಟ್ ನಾನು ಬೆಡ್ರೂಮದು ಝೂಮ್ ಔಟ್ ಮಾಡತ್ತೀನಿ. ಈಗ ಇಲ್ಲಿ ಬೆಡ್ರೂಮ್ದು ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಫಸ್ಟ್ ನಿಮ್ಗೆ ಮೇಲ್ನೋಟಕ್ಕೆ 1 ಬೆಡ್ರೂಮ್ ಕನ್ಸಿಡರ್ ಮಾಡಿರಿ, 2 ಬೆಡ್ರೂಮ್, 3 ಬೆಡ್ರೂಮ್, 4 ಬೆಡ್ರೂಮ್ ನಿಮಗೆ ಇಲ್ಲೇ ಮೇಲ್ನೋಟಕ್ಕೆ ಕಾಣ್ತಾವೆ. ಸೊ ಯಾವ್ಯಾವ ಬೆಡ್ರೂಮು ಎಷ್ಟೇ ಸೈಜ್ ಅದಾವ ಅನ್ನೋದು ಈಗ ನೋಡೋಣ. ಝೂಮ್ ಇನ್ ಮಾಡತ್ತೀನಿ. ಅಗೇನ್ ಫಸ್ಟ್ ನಾನು ಇಲ್ಲೇ ಗೆಸ್ಟ್ ಬೆಡ್ರೂಮ್ 1 ಅಂತ ಐತಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡತ್ತೀನಿ. ನಾವು ಇಲ್ಲೇ ಲಿವಿಂಗ್ ರೂಮಿಂದ ಇಲ್ಲಿ ಬಂದ ತಕ್ಷಣ ನಮ್ಗೆ ಅದರದ್ದು ಡೋರ್ ಇಲ್ಲೇ ನಾವು ಪ್ರೊವೈಡ್ ಮಾಡಿರ್ತೀವಿ. ಇಲ್ಲೇ ಯಾಕೆ ಪ್ರೊವೈಡ್ ಮಾಡಿರ್ತೀವಿ ಅಂದರೆ ಇಲ್ಲಿ ಮಾಡಬಹುದಿತ್ತಂತ ನೀವು ಕೇಳಬಹುದು. ಈ ಕಾರ್ನರ್ನಾಗ ನಾವು ಇಲ್ಲೇ ಮಾಡ್ಬೋದಿತ್ತಲ್ಲ, ಹತ್ತಿರ ಆಕಿತ್ತು ಅಂತ ನೀವು ಕೇಳ್ಬೋದು. ಇಲ್ಲಿ ಲಿವಿಂಗ್ ರೂಮ್ ಒಳಗೆ ಯಾರು ಗೆಸ್ಟ್ ಅಥವಾ ಯಾರು ಜನ ಬಂದಾಗ ಇಲ್ಲಿ ಡೈರೆಕ್ಟ್ ಇಲ್ಲಿ ಡೋರ್ ಕೊಟ್ಬಿಟ್ರೆ
ಇಲ್ಲ ಡೈರೆಕ್ಟ್ ನಾವು ಪ್ರೈವೇಸಿನ ನಾವು ಡಿಸ್ಟ್ರಾಕ್ಟ್ ಮಾಡ್ದಂಗೆ ಆಕೈತಿ. ಸೊ ನಾವು ಡೋರ್ನ ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿರ್ತೀವಿ. ಸೊ ನೆಕ್ಸ್ಟ್ ನಾವು ಇಲ್ಲಿ ಡೋರಿಂದ ಒಳಗಡೆ ಬಂದ್ರೆ ನಮ್ಮ ಗೆಸ್ಟ್ ಬೆಡ್ರೂಮ್ ಸೈಜ್ ನೋಡೋದಾದ್ರೆ 11 ಫೀಟ್ ನಮ್ಗೆ ಅಗಲಕ್ಕೆ ಸಿಗುತ್ತೆ, 10 ಫೀಟ್ ನಮ್ಗೆ ಉದ್ದಕ್ಕೆ ಸಿಗುತ್ತೆ. ಸೊ ಇದು ಕೂಡ ಸ್ಪೇಸಿಯಸ್ ಬಹಳ ನಮ್ಗೆ ಜಾಗ ಇಲ್ಲೇ ಇರ್ತೈತಿ. ನೆಕ್ಸ್ಟ್ ನಾವು ಇಲ್ಲಿ ನೋಡೋದಾದ್ರೆ ಗೆಸ್ಟ್ ಬೆಡ್ರೂಮಿಗೆ ಅಂತೇಳಿ ನಾವು ಇಲ್ಲಿ ಒಂದು ಟಾಯ್ಲೆಟ್ ಮತ್ತು ಬಾತ್ ನಾವು ಪ್ರೊವೈಡ್ ಮಾಡಿರ್ತೀವಿ. ಸೊ ಇದ್ರ ಸೈಜ್ ನೋಡೋದಾದ್ರೆ 7.5 ಫೀಟ್ ನಮ್ಗೆ ಅಗಲಕ್ಕೆ ಸಿಗತೈತಿ, 3.5 ಫೀಟ್ ನಮ್ಗೆ ಉದ್ದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅದೇ ರೀತಿ ನಾವು ಗೆಸ್ಟ್ ಬೆಡ್ರೂಮ್ ಇಂದ ಅದ್ರ ಎದುರುಗಡೆ ಇನ್ನೊಂದು ನಾವು ಮಾಸ್ಟರ್ ಬೆಡ್ರೂಮ್ ಪ್ರೊವೈಡ್ ಮಾಡಿರ್ತೀವಿ. ಮಾಸ್ಟರ್ ಬೆಡ್ರೂಮ್ ಡೈರೆಕ್ಷನ್ ನಾವು ನೋಡಬಹುದು ಸೌತ್ ವೆಸ್ಟ್ ಕಾರ್ನರ್ ಒಳಗೆ ನಾವು ಮಾಸ್ಟರ್ ಬೆಡ್ರೂಮ್ ನ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಮಾಸ್ಟರ್ ಬೆಡ್ರೂಮ್ ಸೈಜ್ ನೋಡೋದಾದ್ರೆ 11 ಫೀಟ್ ನಮ್ಗೆ ಅಗಲಕ್ಕೆ ಸಿಗುತ್ತೆ, 13.5 ಫೀಟ್ ನಮ್ಗೆ ಉದ್ದಕ್ಕೆ ಸಿಗ್ತೈತಿ. ಇದು ಕೂಡ ನಮ್ಗೆ ಸಾಕಷ್ಟು ಸ್ಪೇಸಿಯಸ್ ಆಗಿರುವಂತ ಬೆಡ್ರೂಮ್ ಆಗಿರುತ್ತೆ. ಬೇಕಂದ್ರೆ ನಾವು ಇಲ್ಲೇ ವಾರ್ಡ್ರೋಬ್ ಕೂಡ ಮಾಡಿಸ್ಕೋಬಹುದು, ಇಲ್ಲೊಂದು ಟಿವಿ ಯೂನಿಟ್ ಕೂಡ ನಾವು ಇಲ್ಲೇ ಹಾಕೋಬಹುದು. ಸೊ ದ್ಯಾಟ್ ನಮ್ಗೆ ಇಲ್ಲಿ ಕಂಪ್ಲೀಟ್ ಮಾಸ್ಟರ್ ಬೆಡ್ರೂಮ್ ಸೆಟಪ್ ಆದಂಗೆ ಆಗ್ತೈತಿ ಇಲ್ಲೇ. ನೆಕ್ಸ್ಟ್ ನಾವು ಮಾಸ್ಟರ್ ಬೆಡ್ರೂಮ್ಗೆ ನಾರ್ತ್ ವೆಸ್ಟ್ ಕಾರ್ನರ್ ಅದ್ರೊಳಗೆ ನಾವು ಏನು ಮಾಡಿರ್ತೀವಿ ಅಂದ್ರೆ ಇಲ್ಲೊಂದು ಅಟ್ಯಾಚ್ ಬಾತ್ ಮತ್ತು ಟಾಯ್ಲೆಟನ್ನು ಪ್ರೊವೈಡ್ ಮಾಡಿರ್ತೀವಿ. ಅದ್ರ ಸೈಜ್ ನೋಡ್ಬೋದು ನೀವು 3.5 ಫೀಟ್ ನಮ್ಗೆ ಅಗ್ಲಿಕ್ಕೆ ಸಿಗುತ್ತೆ, 10 ಫೀಟ್ ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗುತ್ತೆ. ಸೊ ನಾವು ಇದ್ರಾಗ ಬೇಕಂದ್ರೆ ಒಂದು ಸ್ಮಾಲ್ ಡ್ರೆಸ್ಸಿಂಗ್ ಕೂಡ ಮಾಡ್ಕೋಬಹುದು. ಸೊ ನಮ್ಗೆ ಇದೇನಾಗುತ್ತೆ ಅಂದ್ರೆ ಕಂಫರ್ಟೇಬಲ್ ಆಗಿ ನಮ್ಗೆ ಇಲ್ಲೊಂದು ಟಾಯ್ಲೆಟ್ ಮತ್ತು ಬಾತ್ ಸಿಕ್ಕಂಗೆ ಆಗ್ತೈತಿ. ನೆಕ್ಸ್ಟ್ ನಾವು ಇಲ್ಲೇ ಮಾಸ್ಟರ್ ಬೆಡ್ರೂಮ್ ಇಂದ ಹೊರಗಡೆ ಬಂದ್ರೆ ಇಲ್ಲೊಂದು ನಾರ್ತ್ ವೆಸ್ಟ್ ಡೈರೆಕ್ಷನ್ ಒಳಗೆ ನಾವು ಕಿಡ್ಸ್ ಬೆಡ್ರೂಮ್ ನ ಪ್ರೊವೈಡ್ ಮಾಡಿರ್ತೀವಿ. ಅದರದ್ದು ಸೈಜ್ ನೋಡೋದಾದ್ರೆ ನಾವು 10 ಫೀಟ್ ನಮ್ಗೆ ಅಗ್ಲಕ್ಕೆ ಸಿಗುತ್ತೆ, 13.5 ಫೀಟ್ ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗುತ್ತೆ. ಇಲ್ಲೇ ನೀವು ನೋಡ್ಬೋದು ಎರಡೂ ಕಡೆ ನಾವು ಕಿಟಕಿ ಪ್ರೊವೈಡ್ ಮಾಡಿರ್ತೀವಿ. ಸೊ ದ್ಯಾಟ್ ಇಲ್ಲೇ ನಾವು ಕಿಡ್ಸ್ ಬೆಡ್ರೂಮ್ ಇರೋದ್ರಿಂದ ಅವರು ಅಭ್ಯಾಸ ಮಾಡಬೇಕಾರೆ ಅಥವಾ ಸ್ಟಡಿ ಮಾಡಬೇಕಾರೆ ಇಲ್ಲೇ ಸರಿಯಾಗಿ ಗಾಳಿ ಬೆಳಕು ಕೂಡ ಈ ಬೆಡ್ರೂಮಿಗೆ ಬರಲಿ ಅಂತಂದು ನಾವು ಅದನ್ನು ಪ್ರೊವೈಡ್ ಮಾಡಿರ್ತೀವಿ. ನೆಕ್ಸ್ಟ್ ಇನ್ನು ಲಾಸ್ಟ್ ಬೆಡ್ರೂಮ್ ನೋಡೋದಾದ್ರೆ ಇದೊಂದು ಗೆಸ್ಟ್ ಬೆಡ್ರೂಮ್ 2 ಅಂತೇಳಿ ನಾವು ತಗೊಂಡಿರ್ತೀವಿ. ಇದ್ರ ಸೈಜ್ ನಮ್ಗೆ 10x10 ಇದ್ರೊಳಗೆ ಇರುತ್ತೆ. ನೆಕ್ಸ್ಟ್ ನಾವು ಇಲ್ಲೇ ನೋಡ್ಬೋದು ಇಲ್ಲೇ ಒಂದು ನಾವು ಕಾಮನ್ ಆಗಿ ಬಾತ್ ಮತ್ತು ಟಾಯ್ಲೆಟ್ ಅನ್ನ ಪ್ರೊವೈಡ್ ಮಾಡಿರ್ತೀವಿ. ಅದ್ರ ಸೈಜ್ ನಮ್ಗೆ 3.5 ಫೀಟ್ ಅಗಲ ಐತಿ, 10 ಫೀಟ್ ಉದ್ದ ಐತಿ. ಅದು ಲಿವಿಂಗ್ ರೂಮ್ದವ್ರು ಕೂಡ ಆಕ್ಸೆಸ್ ಮಾಡ್ಕೋಬಹುದು. ಇದನ್ನ ನಾವು ಔಟ್ಸೈಡ್ ನಾವು ಅಂದ್ರೆ ಯಾವ್ದೋ ಅಟ್ಯಾಚ್ ಆಗಿ ಕೊಟ್ಟಿರಂಗಿಲ್ಲ, ಔಟ್ಸೈಡ್ ಇರುತ್ತೆ. ಸೊ ಲಿವಿಂಗ್ ದವರು ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ನಾವು ಇಲ್ಲಿ ನೋಡೋದಾದ್ರೆ ಟೋಟಲ್ ನಮ್ಗೆ 1, 2 ಈ ಎರಡು ಏನದಾವಲ್ಲ ಇವು ನಮ್ಗೆ ಅಟ್ಯಾಚ್ ಇರೋದಿಲ್ಲ. ಸೊ ನಾವು ಇದನ್ನ ಕಾಮನ್ ಬಾತ್ ಮತ್ತು ಟಾಯ್ಲೆಟ್ ಆಗಿ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಈ ಮಾಸ್ಟರ್ ಬೆಡ್ರೂಮ್ಗೆ ಮಾತ್ರ ಇಲ್ಲೊಂದು ನಾವು ಅಟ್ಯಾಚ್ ಟಾಯ್ಲೆಟ್ ಮತ್ತು ಬಾತ್ ಕೊಟ್ಟಿರ್ತೀವಿ. ಸೊ ಇದು ನಮ್ದು ಕಂಪ್ಲೀಟ್ ಪ್ಲಾನ್ ಆಗಿರ್ತೈತಿ. ಇದ್ರದ್ದು ಸೆಟ್ ಬ್ಯಾಕ್ ನಾವು ನೋಡೋದಾದ್ರೆ ಇಲ್ಲೇ ನಮ್ಗೆ ವೆಸ್ಟ್ ಸೈಡ್ ನಾವು ಇಲ್ಲೇ 7 ಫೀಟ್ ಜಾಗ ಬಿಟ್ಕೊಂಡಿರ್ತೀವಿ. ಅದ್ರೊಳಗೆ ನಾವು ಸ್ಟೇರ್ಕೇಸ್ ಇಲ್ಲೇ ಮಾಡಿರ್ತೀವಿ. ಸ್ಟೇರ್ಕೇಸ್ ನಾವು ಇಲ್ಲಿ ನೋಡ್ಬೋದು ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ರೊಟೇಷನ್ ಆಗಿ ಮೇಲ್ಗಡೆ ಹೋಗ್ತೀವಿ. ಸೊ ಇದು ವಾಸ್ತು ಪ್ರಕಾರ ಕರೆಕ್ಟ್ ಆಗಿರ್ತೈತಿ. ಅದೇ ರೀತಿ ಇಳಿಯೋಬೇಕಾರೆ ನಾವು ಈಸ್ಟ್ ಅಥವಾ ನಾರ್ತ್ ಸೈಡ್ ಫೇಸ್ ಮಾಡಿ ಇಳಿಬೇಕು. ಇಲ್ಲಿ ನಾವು ವಾಪಸ್ ಇಳಿಯಬೇಕಾರೆ ನೋಡ್ಬೋದು ನಾರ್ತ್ ಸೈಡ್ ಫೇಸ್ ಮಾಡಿ ಇಳಿತೀವಿ. ಸೊ ಅದು ಕೂಡ ವಾಸ್ತು ಪ್ರಕಾರ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನಾವಿಲ್ಲೇ ಹಿಂದ್ಗಡೆ ಸೌತ್ ಸೈಡ್ 2 ಫೀಟ್ ಜಾಗ ಬಿಟ್ಟಿರ್ತೀವಿ. ನೆಕ್ಸ್ಟ್ ಇಲ್ಲೇ 4 ಫೀಟ್ ನಾ ಆಗೆಲ್ಲ ಹೇಳ್ದಂಗೆ 4 ಫೀಟ್ ಇಲ್ಲಿ ಇರುತ್ತೆ. ಅಗೇನ್ ಇಲ್ಲಿ 10 ಫೀಟ್ ನಮ್ಗೆ ಸಿಗುತ್ತೆ ನಾರ್ತ್ ಸೈಡ್. ಸೊ ಇದು ನಮ್ದು ಕಂಪ್ಲೀಟ್ 4 BHK ನಾವು ಇಲ್ಲೇ ಹೆಂಗೆ ಪ್ಲಾನ್ ಮಾಡಿವ ಅನ್ನೋದು ನೋಡಿದ್ವಿ. ಇದನ್ನ ಇನ್ನೊಂದ್ಸಲ ನಾನು ಕಂಪ್ಲೀಟ್ ಆಗಿ ಝೂಮ್ ಔಟ್ ಮಾಡತ್ತೀನಿ ನೋಡ್ರಿ. ಇದ್ರದ್ದು ನಮ್ದು ಬಿಲ್ಟಪ್ ಏರಿಯಾ ಎಷ್ಟೈತೆ ಅಂದ್ರೆ 27 ಫೀಟ್ ನಮ್ಗೆ ಅಗಲಕ್ಕೆ ಸಿಗುತ್ತೆ, 48 ಫೀಟ್ ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗುತ್ತೆ. ನೀವು ನೋಡ್ಬೋದು ಇಲ್ಲೇ 48 ಫೀಟ್ ನಮ್ದು ಉದ್ದಕ್ಕೆ ಇರ್ತೈತಿ. ಸೊ ಇದು ಒಂದು ಕಂಪ್ಲೀಟ್ ನಮ್ಗೆ ನಾರ್ತ್ ಸೈಡ್ ನಾವು ಇದ್ರದ್ದು ಮೇನ್ ಡೋರ್ ಕೊಟ್ಟಿರ್ತೀವಿ. ಅದು ಕೂಡ ನಾರ್ತ್ ಈಸ್ಟ್ ಸೈಡ್. ಸೊ ಇದು ವೆಸ್ಟ್ ಸೈಡ್ ರೋಡ್ ಇದ್ದಾಗ ನಾವು ಹೆಂಗೆ ಮನಿ ಮಾಡ್ಕೋಬೇಕಂದ್ರೆ ಈ ರೀತಿ ನಾವು ಕರೆಕ್ಟಾಗಿ ವಾಸ್ತು ಪ್ರಕಾರ ಇದು ಎಲ್ಲ ವಾಸ್ತು ಪ್ರಕಾರ ನಾವು ಪ್ಲೇಸ್ ಮಾಡಿರ್ತೀವಿ. ನೋಡ್ಬೋದು ನಾರ್ತ್ ಈಸ್ಟಿಗೆ ಇಲ್ಲೇ ನಮ್ದು ಲಿವಿಂಗ್ ರೂಮ್ ಐತಿ, ಪ್ಲಸ್ ನಾರ್ತ್ ಈಸ್ಟ್ ಒಳಗೆ ನಮ್ದು ಒಂದು ಪೂಜಾ ರೂಮ್ ಕೂಡ ಇಲ್ಲೇ ನಾವು ಕೊಟ್ಟಿರ್ತೀವಿ. ಅದೇ ರೀತಿ ಸೌತ್ ಈಸ್ಟ್ ಕಾರ್ನರ್ ಒಳಗೆ ನಮ್ದು ಕಿಚನ್ ಇರ್ತೈತಿ. ನೆಕ್ಸ್ಟ್ ನೀವು ಸೌತ್ ವೆಸ್ಟ್ ಕಡೆ ಬಂದಂಗೆ ಒಂದು ಗೆಸ್ಟ್ ಬೆಡ್ರೂಮ್ ಐತಿ. ಅದೇ ರೀತಿ ಸೌತ್ ವೆಸ್ಟ್ ಕಾರ್ನರ್ ಒಳಗೆ ಒಂದು ಮಾಸ್ಟರ್ ಬೆಡ್ರೂಮ್ ಐತಿ. ಮಾಸ್ಟರ್ ಬೆಡ್ರೂಮ್ ನಾರ್ತ್ ವೆಸ್ಟ್ ಕಾರ್ನರ್ ಒಳಗೆ ನಾವು ಇಲ್ಲೇ ಟಾಯ್ಲೆಟ್ ಅನ್ನ ಪ್ಲೇಸ್ ಮಾಡಿರ್ತೀವಿ. ಅದೇ ರೀತಿ ನಾರ್ತ್ ವೆಸ್ಟ್ ಸೈಡಿಗೆ ನಾವು ಇಲ್ಲೊಂದು ಬೆಡ್ರೂಮ್ ಅನ್ನ ಕೊಟ್ಟಿರ್ತೀವಿ, ಕಿಡ್ಸ್ ಬೆಡ್ರೂಮ್ ನಾವು. ನೆಕ್ಸ್ಟ್ ಇಲ್ಲೊಂದು ಬೆಡ್ರೂಮ್ ನಾವು ನಾರ್ತ್ ವೆಸ್ಟ್ ಇದ್ರೊಳಗೆ ಸೈಡ್ ಒಳಗೆ ಇನ್ನೊಂದು ಬೆಡ್ರೂಮ್ ಪ್ರೊವೈಡ್ ಮಾಡಿರ್ತೀವಿ. ಸೊ ಇದು ಕಂಪ್ಲೀಟ್ ಆಗಿ ನೀವು ನೋಡಬಹುದು ಬಹಳ ಚಲೋ ಪ್ಲಾನ್ ಇದಿಲ್ಲೇ ನಾವು ಹಾಕಿರ್ತೀವಿ. ಸೊ ಆದಷ್ಟು ಈ ಪ್ಲಾನ್ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ರಿ. ನೀವು ಇಲ್ಲೇ ಕಾರು ಇಲ್ಲಿ ಈ ಕಡೆ ನಿಲ್ಲಿಸ್ಕೊಂಡ್ರೆ ಈ ಕಡೆ ನಿಮ್ಗೆ ಬೈಕ್ ನಿಲ್ಲಿಸ್ಕೊಳಕ್ ಜಾಗ ಇರುತ್ತೆ. ಇಲ್ಲಿ ಬೈಕ್ ಬೇಡ ಅಂದ್ರೆ ನೀವು ಗಾರ್ಡನ್ ಅಥವಾ ಲಾನ್ ಕೂಡ ಇಲ್ಲಿ ಮಾಡ್ಕೋಬಹುದು. ಸೊ ನಿಮ್ಗೆ ಇನ್ನೂ ಚಂದ ಕಾಣ್ತೈತಿ ಮನಿ. ಸೊ ಇವತ್ತಿನ ಪ್ಲಾನ್ ಇದಾಗಿತ್ತು. ಇದೇ ರೀತಿ ನಾನು ಬೇರೆ ಬೇರೆ ಥರದ ಪ್ಲ್ಯಾನ್ಗಳನ್ನು ಡೈಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಅದ್ರದ್ದು ಯುಟಿಲೈಸ್ ಮಾಡ್ಕೊರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೂ ಶೇರ್ ಮಾಡಿರಿ. ನಿಮ್ಗೆ ಯಾವ್ದಾರ ಪ್ಲ್ಯಾನ್ಸ್ ಬೇಕಾಗಿದ್ದರೆ ಕಾಮೆಂಟ್ ಒಳಗೆ ಸೈಜಸ್ಸನ್ನು ತಿಳಿಸ್ರಿ, ನಾ ಆ ಪ್ಲ್ಯಾನನ್ನು ಅಪ್ಲೋಡ್ ಮಾಡ್ತೀನಿ.
ಸೊ ದಿಸ್ ಈಸ್ ಇಟ್ ಫಾರ್ ಟುಡೇ. ಮತ್ತೆ ನಾಳೆ ಇನ್ನೊಂದು ಹೊಸ ಪ್ಲ್ಯಾನ್ ಜೊತೆಗೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಸಿ ಯು, ಟೇಕ್ ಕೇರ್, ಶುಭ ದಿನ. ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು, ಯಾವ ರೀತಿ ನಾವು 4 ಬೆಡ್ರೂಮನ್ನು 40-60 ಸೈಟ್ ಒಳಗೆ ಮಾಡ್ಬೋದು ಅಂತಂದು ಇವತ್ತು ನಾವು ನೋಡಿದ್ವಿ. ಇದೇ ರೀತಿ ಹೊಸ ಥರ ಪ್ಲ್ಯಾನ್ಸನ್ನು ನೋಡೋಕೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡತ್ತೀನಿ. ಎಲ್ಲರಿಗೂ ಶುಭ ದಿನ. ಟೇಕ್ ಕೇರ್.